ನಮಸ್ಕಾರ, ನಾನು ಅನುಷಾ ಬಾಗೂರು ಕೃಷ್ಣಪ್ಪ. ಇವತ್ತು ಸಿಂಪಲ್ ಆಗಿ ಒಂದು ಬದನೆಕಾಯಿ ಎಣ್ಣೆಗಾಯಿ ಮಾಡೋದು ನೋಡೋಣವಾ. ಇದು ನಮ್ಮ ಅಮ್ಮನ ರೆಸಿಪಿ. ಅವ್ರ ಮದುವೆ ಆದಾಗ ಒಂದು 2 ವರ್ಷ ರಾಯಚೂರಲ್ಲಿ ಇದ್ರಂತೆ, ಅವಾಗ ಕಲ್ತ್ಕೊಂಡಿದ್ದೀನಿ. ಅವರು ಮಸಾಲೆಗೆ ಕಡಲೆಕಾಯಿ ಬೀಜ ಮತ್ತು ಹುಚ್ಚೆಳ್ಳನ್ನ ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಹುರಿದಿರೋ ಹುಚ್ಚೆಳ್ಳು ಜೊತೆಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ ಜಾಸ್ತಿ ಹಾಕಿದ್ದೀನಿ. ನೀವು ಹುಣಸೆಹಣ್ಣು ಹಾಕ್ಕೋಬೋದು ಟೊಮೆಟೊ ಬದಲು. ಕಾಯಿ, ಚಕ್ಕೆ, ಜೀರಿಗೆ ಮತ್ತು ಬೇಳೆ ಸಾರು ಪುಡಿ ಅಥವಾ ಹುಳಿ ಪುಡಿ. ಫೈನ್ ಪೇಸ್ಟ್ ಮಾಡ್ಕೋಬೇಕು ಅಂತೇನಿಲ್ಲ, ತರಿ ಇದ್ರೂ ಚೆನ್ನಾಗಿರುತ್ತೆ. ಇದೇನೋ ಬದನೆಕಾಯಿ ಯೂಶಲಿ ತುಂಬಿಟ್ಟು ಮಾಡ್ತಾರೆ ನಮ್ಮಮ್ಮ, ನಾನು ಹಾಗೆ ಮಾಡಿದೆ ಇವತ್ತು. ಮತ್ತು ಇನ್ನೊಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ತುರಿದಿರೋ ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಬದನೆಕಾಯಿ ಚೆನ್ನಾಗಿ ಹುರಿಬೇಕು. ಇದು ಎಣ್ಣೆಲೆ ಸ್ವಲ್ಪ ಅರ್ಧಂಬರ್ಧ ಬೆಂದರೆ ಒಳ್ಳೆಯದು. ಅಷ್ಟೊಂದು ಪುಡಿ ಉಪ್ಪು ಹಾಕಿ ಮುಚ್ಚಿ ಕಡಿಮೆ ಉರಿಲಿ ಬೇಯಕ್ಕೆ ಬಿಡು. ಬದನೆಕಾಯಿ ಅರ್ಧ ಬೆಂದಮೇಲೆ ಮಸಾಲೆನ ರುಬ್ಬಿರ್ತೀವಿ, ಅದನ್ನು ಹಾಕಿ ಕೆದ್ಕೋದು. ನೀರು ಎಷ್ಟು ಬೇಕಷ್ಟು ಹಾಕಿಬಿಟ್ಟು ಕಡಿಮೆ ಉರಿಲಿ ಕೆದಕ್ತಾ ಬೇಯಿಸಬೇಕು. ಇದು ಕಡಲೆ ಬೀಜ ಹಾಕಿರೋದ್ರಿಂದ ಸ್ವಲ್ಪ ತಳ ಹೊತ್ತುತ್ತೆ, ಸೊ ನೋಡ್ಕೊಂಡು ನೀವು ಕೆದಕ್ತಾ ಇರಬೇಕು ಅವಾಗವಾಗ. ಮಸಾಲೆ ಏನಿದೆ ಅದು ಎಣ್ಣೆ ಬಿಡೋವರೆಗೆ ಬೇಯಿಸಬೇಕು ನಾವು. ಅದ್ರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಹಾಕಿದರೆ. ಉತ್ತರ ಕರ್ನಾಟಕದ ಕಡೆ ಎಲ್ಲ ಬೆಲ್ಲ ಹಾಕ್ತಾರೆ ಇದಕ್ಕೆ, ನಾನು ಹಾಕಿಲ್ಲ. ಹಾಗೆ ಅವ್ರು ಮಾಡೋ ರೆಸಿಪಿನೂ ಭಾಳ ಡಿಫ್ರೆಂಟಾಗಿರುತ್ತೆ. ಇದು ನಮ್ಮಮ್ಮ ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡಿರೋದು. ಇದು ಆ್ಯಕ್ಚುಲ್ ರೆಸಿಪಿ ಅಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.